ರೋಬಸ್ಟಾದಲ್ಲಿ ಎಷ್ಟು ತಳಿಗಳಿದೆ ಪಾಪ? ರೋಬಸ್ಟಲ್ಲಿ 4 ತಳಿಗಳಿದೆ. 4. ಓಕೆ, ಯಾವ್ದ್ಯಾವ್ದಿದೆ? ಡ್ರಾಪ್ ಅದರಲ್ಲಿ ಬಂದ ಹಣ್ಣೆಲ್ಲ ಈ ಪೈಪ್ ಮೂಲಕ ಹೋಗಿ ಈ ಪಲ್ಪಿಂಗ್ ಮಿಷಿನ್ಸಿಗೆ ಬೀಳುತ್ತೆ. ಸೊ ಈ ಪಲ್ಪಿಂಗ್ ಮಿಷಿನ್ಸಿಗೆ ಬಿದ್ದಾಗ ಆ ಹಣ್ಣಿನ ಸಿಪ್ಪೆ ಈ ಥರ ಒನ್ ಡೇ ಸ್ಟೋರ್ ಮಾಡಿಟ್ಟು ಆಮೇಲೆ ವಾಷಿಂಗ್ ಮಾಡಬೇಕು. ಹಾಯ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಶುಭೋದಯ. ದಿಸ್ ಈಸ್ ಚಿಕ್ಕಮಗಳೂರು ಚಿಕ್ಕಮಲ್ಲಿಗೆ ನಿಶ್ಚಿತ ಆ್ಯಂಡ್ ಚಿಕ್ಕಮಲ್ಲಿಗೆ ಸ್ವಾಗಿಗೆ ಸ್ವಾಗತ, ಸುಸ್ವಾಗತ. ಸೊ 90% ಆಫ್ ಜನಗಳಿಗೆ ಗೊತ್ತಿದೆ ನಮ್ಮ ಚಿಕ್ಕಮಗಳೂರನ್ನ ಕಾಫಿ ಸಿಟಿ ಅವ್ರ ಕಾಫಿ ನಾಡು ಅಂತ ಕರಿತೀವಿ ಅಂತ. ಆ್ಯಂಡ್ ಯಾಕೆ ಅಂತಲೂ ಗೊತ್ತು, ಬಿಕಾಸ್ ನಮ್ಮಲ್ಲಿ ಅತಿ ಹೆಚ್ಚಾಗಿ ನಾವು ಕಾಫಿ ಬೆಳೆಯೋದ್ರಿಂದ ನಮ್ಮ ಚಿಕ್ಕಮಗಳೂರಿಗೆ ಕಾಫಿ ನಾಡು ಇಲ್ಲ ಕಾಫಿ ಸಿಟಿ ಅಂತ ಕರೀತಾರೆ ಅಂತ. ಬಟ್ ಅದೇ 90% ಜನಗಳಲ್ಲಿ ಇನ್ನು ಅರ್ಧ ಭಾಗ ಜನಗಳಿಗೆ ಗೊತ್ತಿಲ್ಲ ಕಾಫಿ ಹಣ್ಣು ಹೇಗಿರುತ್ತೆ, ಕಾಫಿ ಗಿಡ ಹೇಗಿರುತ್ತೆ, ಆ್ಯಂಡ್ ಆ ಕಾಫಿನ ಪೌಡರ್ ಹಾಕಿ ಹೇಗೆ ಮಾಡ್ತಾರೆ ಅಂತ ಗೊತ್ತೇ ಇರೋದಿಲ್ಲ. ಆ್ಯಂಡ್ ನನ್ನ ಕೆಲಸ ಮಾಡೋ ಜಾಗದಲ್ಲಿ ಕೂಡ ನನ್ನ ಕೊಲೀಗ್ಸ್ ಕೇಳ್ತಿರ್ತಾರೆ ನನಗೆ, ಕಾಫಿ ಹಣ್ಣು ತಿನ್ಬೋದಾ, ಕಾಫಿನ ಹೇಗೆ ಪೌಡರಾಗಿ ಕನ್ವರ್ಟ್ ಮಾಡ್ತಾರೆ, ಈ ಥರ ತುಂಬಾ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಅಂಥವ್ರಿಗೋಸ್ಕರನೇ ಈ ವಿಡಿಯೋ. ಆ್ಯಂಡ್ ನಮ್ಮ ಚಿಕ್ಕಮಗಳೂರಲ್ಲಿ ನಮ್ಮ ಪ್ರಸಿದ್ಧ ಬೆಳೆ ಆಗಿರುವಂಥ ಕಾಫಿ ಬಗ್ಗೆ ಗೊತ್ತಿಲ್ಲದಿರೋ ಜನಗಳಿಗೆ ಒಂದಿಷ್ಟು ಚಿಕ್ಕಪುಟ್ಟ ಮಾಹಿತಿಗಳನ್ನ ತಿಳಿಸೋಣ ಬನ್ನಿ. ಸೊ ಬೇಸಿಕ್ಲಿ ಕಾಫಿ ಗಿಡದಲ್ಲಿ 2 ಟೈಪ್ಸ್ ಆಫ್ ಕಾಫಿ ಗಿಡಗಳಿದ್ದಾವೆ. ಒಂದು ರೋಬಸ್ಟಾ, ಮತ್ತೊಂದು ಅರೇಬಿಕಾ ಅಂತ. ಸೊ ನೋಡಿ, ಇದು ಅರೇಬಿಕಾ ಗಿಡ ಆ್ಯಂಡ್ ಇದು ರೋಬಸ್ಟಾ ಗಿಡ. ಸೊ ಇವೆರಡರ ಮಧ್ಯೆ ಏನು ಡಿಫ್ರೆನ್ಸ್ ಇದೆ, ಇದನ್ನು ಹೇಗೆ ಕಂಡುಹಿಡಿಯೋದಂದರೆ ನೋಡಿ, ನೀವು ನೋಡಿದ್ರೇ ಗೊತ್ತಾಗುತ್ತೆ. ಇದು ಅರೇಬಿಕಾ ಗಿಡ ಚಿಕ್ಕದಾಗಿದೆ. ಅರೇಬಿಕಾ ಗಿಡಗಳೆಲ್ಲ ಚಿಕ್ಕ ಚಿಕ್ಕದಾಗಿರ್ತವೆ. ಈ ಕಡೆ ಸೈಡ್ ಇರೋದೆಲ್ಲವೂ ಕೂಡ ಅರೇಬಿಕಾ ಗಿಡಗಳು. ಆ್ಯಂಡ್ ಈ ಕಡೆ ಸೈಡ್ ಇರೋದೆಲ್ಲವೂ ಕೂಡ ರೋಬಸ್ಟಾ ಗಿಡಗಳು ದೊಡ್ಡದಾಗಿರ್ತವೆ. ಕಂಪೇರ್ ಟು ಅರೇಬಿಕಾ ಈ ಗಿಡಗಳೆಲ್ಲ ದೊಡ್ಡದಾಗಿರ್ತವೆ. ಇದೆಲ್ಲ ಸ್ವಲ್ಪ ಮಾಮೂಲಿಯಾಗಿದ್ದಾವೆ, ಇದಕ್ಕಿಂತ ದೊಡ್ಡದಾಗಿ ಬೆಳ್ಕೊಂಡಿರ್ತವೆ. ಸೊ ಇದೆಲ್ಲವೂ ಕೂಡ ರೋಬಸ್ಟಾ ಗಿಡಗಳು. ಆ್ಯಕ್ಚುಲಿ ಆಲ್ಮೋಸ್ಟ್ ಈ ಕಡೆ ಎಲ್ಲ ಹಣ್ಣು ಕುಯ್ದಾಗ್ಬಿಟ್ಟಿದೆ. ಹಣ್ಣಿರೋ ಜಾಗಕ್ಕೆ ಹೋಗೋಣ. ಆ್ಯಂಡ್ ಇದರಲ್ಲಿರೋ ಕಾಫಿಗೂ ಕೂಡ ಡಿಫ್ರೆನ್ಸ್ ಇದೆ. ರೋಬಸ್ಟಾ ಮತ್ತು ಅರೇಬಿಕಾ ಇವೆರಡಕ್ಕೂ ಕಾಫಿಗಳಲ್ಲೂ ಕೂಡ ಡಿಫ್ರೆನ್ಸ್ ಇದೆ. ಬಟ್ ಆ ಎರಡು ಡಿಫ್ರೆನ್ಸ್ ಕೂಡ ಆಪೋಸಿಟ್. ಈಗ ಈ ಕಡೆ ನೋಡ್ತಿದ್ದೀರಲ್ಲ, ಈ ಅರೇಬಿಕಾ ಗಿಡದಲ್ಲಿ ಇದ್ರ ಹಣ್ಣು ದೊಡ್ಡದಾಗಿರುತ್ತೆ, ಗಿಡ ಚಿಕ್ಕದಾಗಿರುತ್ತೆ, ಬಟ್ ಹಣ್ಣು ದೊಡ್ಡದಾಗಿರುತ್ತೆ. ಈ ಕಡೆ ರೋಬಸ್ಟಾ ಇದೆ. ಈ ರೋಬಸ್ಟಾ ಗಿಡದ ಹಣ್ಣುಗಳು ಚಿಕ್ಕದಾಗಿರ್ತವೆ, ಗಿಡಗಳು ದೊಡ್ಡದಿರ್ತವೆ, ಹಣ್ಣುಗಳು ಚಿಕ್ಕದಾಗಿರ್ತವೆ. ನೋಡ್ತಿದ್ದೀರಲ್ಲ, ಹಣ್ಣುಗಳು ಕಂಪೇರ್ ಟು ಅರೇಬಿಕಾ, ರೋಬಸ್ಟಾಗಳೆಲ್ಲ ಚಿಕ್ಕದಾಗಿರ್ತವೆ. ಆ್ಯಕ್ಚುಲಿ ಅರೇಬಿಕಾದ್ದು ಎಲ್ಲ ಹಣ್ಣುಗಳು ಕುಯ್ದಿದ್ದಾರೆ, ಹಾಗಾಗಿ ಹಣ್ಣು ನೋಡೋಕ್ಕೆ ಇವಾಗ ಸಿಗಲ್ಲ. ಸೊ ಇದೆಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲಿರೋ ಗಿಡಗಳು ರೋಬಸ್ಟಾ. ಇನ್ನು ದೊಡ್ಡ ಸೈಜ್ ರೋಬಸ್ಟಾ ಗಿಡಗಳನ್ನ ತೋರಿಸ್ತೀನಿ ಬನ್ನಿ. ನೋಡಿ, ಇದೆಲ್ಲ ಎಷ್ಟು ದೊಡ್ಡಕ್ಕಿದ್ದಾವೆ ಅಂತ. ಲೈಕ್ ಚಪ್ಪರ ಹಾಕಿದಾಗಿರ್ತವೆ. ನಾವು ಅದ್ರ ಕೆಳಗಡೆ ಹೋಗಿ ನಿಂತ್ಕೋಬೋದು, ಅಷ್ಟು ದೊಡ್ಡದಾಗಿರ್ತವೆ ಗಿಡಗಳೆಲ್ಲ. ಇವೆಲ್ಲ ರೋಬಸ್ಟಾ ಗಿಡಗಳು. ಕೆಲವೊಂದು ಗಿಡಗಳಲ್ಲಿ ಹಣ್ಣು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಗೊಂಚಲು ನೋಡಿದ್ರೆ ಆಸೆ ಆಗುತ್ತೆ, ತಿನ್ನಬೇಕು ಅನಿಸುತ್ತೆ. ನಾವು ಚಿಕ್ಕವರಿದ್ದಾಗೆಲ್ಲ ತಿಂದಿದ್ದೀವಿ ಕೂಡ. ನೋಡಿ, ಇದೆಲ್ಲ ರೋಬಸ್ಟಾ ಗಿಡ. ಆ್ಯಂಡ್ ಇದು ಹಣ್ಣು ಕೂಡ ಚಿಕ್ಕದಾಗಿದ್ದಾವೆ. ನೋಡಿ ನಾನು ಹೇಳಿದ್ನಲ್ಲ ಆವಾಗಲೇ, ಈ ರೋಬಸ್ಟಾ ಗಿಡ ದೊಡ್ಡದಾಗಿರುತ್ತೆ, ಚಪ್ಪರದ ಥರ ಇರುತ್ತಲ್ಲ. ಸೊ ಹಾಗಾಗಿ ಈ ಥರ ಟಾರ್ಪಾಲ್ಗಳೆಲ್ಲ ಹಾಕ್ಕೊಂಡು ಕುಯ್ತಾರೆ. ಅಂದರೆ ಇದರಲ್ಲಿ ಫುಲ್ ಕಂಪ್ಲೀಟ್ಲಿ ಹಣ್ಣೇ ಇರುತ್ತೆ, ಕಾಯಿ ಅಷ್ಟಿರೋದಿಲ್ಲ. ಹಾಗಾಗಿ ಎಲ್ಲದೂ ಕೂಡ ಈ ಥರ ಅದಕ್ಕಿಂತ ನಮ್ಮ ರೂಮುನ ಕಾಯಿ ಇಲ್ದಿರೋ ಕಾರಣ ಫುಲ್ ಎಲ್ಲ ಹಣ್ಣಿರುತ್ತಲ್ಲ, ಹಾಗಾಗಿ ಈ ಥರ ಟಾರ್ಪಲ್ಗಳನ್ನ ಹಾಕ್ಕೊಂಡು ಒಟ್ರಾಸಿ ಕುಯ್ತಾರೆ. ಕಾಯಿ ಇದ್ದರೆ ಕಾಯಿ ಬೇರೆ ಮಾಡ್ತಾರೆ, ಹಣ್ಣು ಬೇರೆ ಮಾಡ್ತಾರೆ. ಹಾಯ್ ಹೇಳಿ ಅಮ್ಮ. ಹಾಯ್ ಬಲ್ಲೆ. ಹಾಯ್. ನಮ್ಮ ಮಮ್ಮಿ ಕುಯ್ತಿದ್ದಾರೆ ನೋಡಿ. ಆ್ಯಕ್ಚುಲಿ ನಾವು ಸ್ಕೂಲಿಗೆ ಹೋಗ್ತಿದ್ದಾಗೆಲ್ಲ ಬಂದು ಕುಯ್ತಿದ್ವಿ. ಓಕೆನಾ, ಇವಾಗಿನ ಜನ್ರೇಷನ್ ಮಕ್ಕಳೇ ಬರಲ್ಲ. ಆವಾಗ ನಾವೆಲ್ಲ ಸ್ಕೂಲಿಗೆ ಹೋಗ್ತಿರುವಾಗ ಸ್ಯಾಟರ್ಡೇ ಆಫ್ ಡೇ ಇರುತ್ತಲ್ಲ, ಸ್ಕೂಲಿಂದ ಬಂದ ತಕ್ಷಣ ಕುಯ್ಲಿಕ್ಕೆ ಬರ್ತಿದ್ವಿ ಸೀಸನ್ ಟೈಮಲ್ಲಿ. ಆ್ಯಂಡ್ ಸಂಡೇ ಕೂಡ ಬೆಳಿಗ್ಗೆ ಹೋದರೆ ಸಂಜೆ ತನಕ ಕುಯ್ದು ಬರ್ತಿದ್ವಿ.
ಇವಾಗಲೇ ಬರಲ್ಲ ಅಷ್ಟೇ. ಸ್ವಲ್ಪ ಟಾಪರ್ಗಳನ್ನೆಲ್ಲ ಹೇಳ್ಕೊಂಡು ಕ್ಲೀನಾಗಿ ಸೇಫ್ಟಿ ನೋಡಿಕೊಂಡು ಕೆಳಗೆ ಹಣ್ಣು ಬೀಳಬಾರ್ದು ಆ ಥರ ಎಲ್ಲ ಕ್ಲೀನಾಗಿ ಹಾಕ್ಕೊಂಡು ಆಮೇಲೆ ಕುಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂತಂದಲ್ಲ ಆಂಡಲ್ ಮಲಮಲ್ಲ ಗಿಡ ಜೊತೆ ಮಿತ್ತಿತ್ತು ಮಲಮಲ್ಲ ಗಿಡತೆ ಅಲ್ಲಿ ಮಿತ್ತು ಪೂರ ಕೊಂಡು ಇದೆಲ್ಲ ಕೂಡ ರೋಬೆಸ್ಟ ಗಿಡಗಳು. ಎಷ್ಟು ಚಂದ ಗೊಂಚಲು ಗೊಂಚಲು ಹಣ್ಣಿದೆ ನೋಡಿ, ಕುಯ್ಯಲಿ ಖುಷಿ ಆಗುತ್ತೆ. ಈ ಕಡೆ ಇನ್ನೂ ಕುಯ್ಲಿಕ್ಕೆ ಬಂದಿಲ್ಲ ಜನ, ಇಲ್ಲ ಆ ಕಡೆ ಸೈಡ್ ಇದ್ದಾರೆ. ಸೊ ನಾನು ಆವಾಗಲೇ ಹೇಳಿದೆ, ಗಿಡದಲ್ಲಿ 2 ಥರ ಗಿಡ ಇರುತ್ತೆ, ಒಂದು ರೋಬೆಸ್ಟ ಮತ್ತೊಂದು ಅರೇಬಿಕಾ ಅಂತ. ಬಟ್ ಆ 2 ಗಿಡದಲ್ಲೂ ತಳಿಗಳು ಬೇರೆ ಬೇರೆ ಇರುತ್ತೆ. ರೋಬೆಸ್ಟದಲ್ಲೇ ಬೇರೆ ತಳಿಗಳಿರುತ್ತವೆ, ಅರೇಬಿಕಾದಲ್ಲೇ ಬೇರೆ ಬೇರೆ ತಳಿಗಳಿರುತ್ತೆ. ಸೊ ಆ ತಳಿಗಳು ಯಾವ್ದು ಅಂತ ನಮ್ಮ ಪಪ್ಪ ನಿಮಗೆ ಹೇಳ್ತಾರೆ, ತಿಳ್ಕೊಳ್ಳಿ. ರೋಬೆಸ್ಟದಲ್ಲಿ ಎಷ್ಟು ತಳಿಗಳಿದೆ ಪಪ್ಪ? ರೋಬಸ್ಟಲ್ಲಿ 4 ತಳಿಗಳಿದೆ. 4. ಓಕೆ, ಯಾವ್ದ್ಯಾವ್ದಿದೆ? ಡ್ರಾಪ್, ಓಲ್ಡ್ ರೋಬಸ್ಟ, ರೋಬಸ್ಟ, ಸಿಂಟೋರು. ಇದು 4. 4. ಓಕೆ, ಮತ್ತು ಇದು ಅರೇಬಿಕಾದಲ್ಲಿ? ಅರೇಬಿಕಾದಲ್ಲಿ ಸುಮಾರು ತಳಿಗಳಿದ್ದಾವೆ. ಅದರಲ್ಲಿ ಮೇಯ್ನಾಗಿ ಹೇಳ್ಬೇಕಂದ್ರೆ ಅರೇಬಿಕಾ, ಮತ್ತು ಕಾವೇರಿ, ಮತ್ತು ಡ್ರಾಪ್, ಮತ್ತು ಹೇಮಾವತಿ, ಮತ್ತು ಸುಮಾರು ತಳಿಗಳಿದ್ದಾವೆ. ಅದರಲ್ಲೂ ಸುಮಾರು ನಮಗೆ ಜ್ಞಾಪಕನೇ ಇಲ್ಲ ಅದರಲ್ಲೂ. ಓಕೆ. ಹಾಂ, ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್ ಪಪ್ಪ. ಇವಾಗ ನಾನಿಲ್ಲಿ ಬರೀ ಚಿಕ್ಕಮಗಳೂರಲ್ಲಿ ಬೆಳೆಯೋ ಕಾಫಿ ಬಗ್ಗೆ ಮಾತ್ರ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಹಿತಿನ ಹೇಳ್ತಾ ಇದ್ದೀನಿ. ಮೊದಲಿಗೆ ರೋಬಸ್ಟ ಗಿಡದ ತಳಿಗಳು, ಮೊದಲಿಗೆ ಇಲ್ಲಿ ಹೇಳಿದ ಹಾಗೆ S274 ಇದು ರೋಬಸ್ಟ ಗಿಡದ ಒಂದು ತಳಿಯಾಗಿದ್ದು, ಇದು ಇಂಡಿಯಾಸ್ ಮೋಸ್ಟ್ ಫೇಮಸ್ ಓಲ್ಡ್ ರೋಬಸ್ಟ್ ಅಂತ ಕರೀತಾರೆ ಮತ್ತು ಇದ್ರ ಸೀಡ್ಸು ತುಂಬ ದೊಡ್ಡದಾಗಿರುತ್ತೆ. ನೆಕ್ಸ್ಟು ಕಾಂಜೆನಿನ್ಸಿಸ್ ರೋಬಸ್ಟ, ಇದು 2 ತಳಿಗಳಿಂದ ಆಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟು ಹಳೆಯ ಪೆರಡಿಯನ್, ಇದು ಕೂಡ ರೋಗ ನಿರೋಧಕ ಶಕ್ತಿ ಹೊಂದಿದೆ ಅಂತ ಹೇಳ್ತಾರೆ. ನೆಕ್ಸ್ಟು ಡ್ರಾಫ್ಟ್ ರೋಬಸ್ಟ, ಕಡಿಮೆ ಜಾಗದಲ್ಲಿ ಹೆಚ್ಚು ಗಿಡಗಳನ್ನ ಬೆಳೆಸ್ಬೋದು ಅಂತ ಹೇಳ್ತಾರೆ ಮತ್ತು ಲೋ ಮೇಂಟೆನೆನ್ಸ್ ಇದೆ. ನೆಕ್ಸ್ಟು ಅರೇಬಿಕಾ ತಳಿಗಳು, ಅದರಲ್ಲಿ ಫಸ್ಟ್ ಒನ್ನು S795, ಇದು ಕೂಡ ಇಂಡಿಯಾದ ಫೇಮಸ್ ತಳಿ ಮತ್ತು ಹೆಚ್ಚು ಬೆಳೆ ಆಗುವ ತಳಿ ಅಂತ ಹೇಳ್ತಾರೆ. ನೆಕ್ಸ್ಟು ಕೇನ್ಸು, ಇದು ಕೂಡ ಇಂಡಿಯಾಸ್ ಓಲ್ಡೆಸ್ಟ್ ಅರೇಬಿಕಾ ತಳಿ ಅಂತ ಹೇಳ್ತಾರೆ. ಇದು ಮೈಸೂರಿನ ಹತ್ತಿರ ಇರೋ ದೊಡ್ಡೆಂಗುಡ್ಡ ಎಸ್ಟೇಟ್ನಲ್ಲಿ LP ಕೆಂಟ್ ಎಂಬುವರು ಗುರುತಿಸಲ್ಪಟ್ಟರು ಅಂತ ಹೇಳಲಾಗುತ್ತೆ. ನೆಕ್ಸ್ಟು ಸೆಲೆಕ್ಷನ್ 9, ಇದು ಹೈಬ್ರಿಡೋ ಡಿ ಟಿಮೋರ್ ಮತ್ತು ತಪರಿಕೆಲ್ಲ ತಳಿಗಳಿಂದ ಸಂಕೀರ್ಣ ಆಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟು ಕಾವೇರಿ, ಇದನ್ನು ಕ್ಯಾಟಿಮೋರ್ ಅಂತ ಕೂಡ ಕರೀತಾರೆ. ಆ್ಯಂಡ್ ಹೈಬ್ರಿಡ್ ಡಿ ಟಿಮೋರ್ ತಳಿಗಳಿಂದ ಸಂಕೀರ್ಣ ಆಗಿದೆ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟು ಚಂದ್ರಗಿರಿ, ಇದು ವಿಲ್ಲಾ ಸರ್ಚಿ ಮತ್ತು HDT ತಳಿಗಳ ಮಿಶ್ರಣವಾಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟು ಸಿಲೆಕ್ಷನ್ 5 ಮತ್ತು 6, ಇದು ಕೂಡ ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆಯಾದ ಸುಧಾರಿತ ತಳಿ ಅಂತ ಕರೀತಾರೆ ಮತ್ತು ಹೆಚ್ಚು ಇಳುವರಿ ಕೊಡುವಂಥ ರೋಗ ನಿರೋಧಕ ಶಕ್ತಿಗೆ ಹೆಸರುವಾಸಿಯಾಗಿರುವಂಥ ತಳಿ ಅಂತ ಕೂಡ ಹೇಳ್ತಾರೆ. ನೋಡಿ, ಇಲ್ಲಿ ಅದೇ ಹೇಳ್ದಾಗೆ ಅಷ್ಟು ತಳಿಗಳಲ್ಲಿ ಇಲ್ಲಿ ಜಾಸ್ತಿ ತಳಿ ಇಲ್ಲ. ಅರೇಬಿಕಾದಲ್ಲಿ ಜಸ್ಟ್ ಬರೀಲಿ ಚಂದ್ರಗಿರಿ ಅನ್ನೋ ಒಂದು ತಳಿ ಮಾತ್ರ ಇರೋದು. ಈ ಗಿಡಗಳೆಲ್ಲವೂ ಆಲ್ಮೋಸ್ಟ್ ಚಂದ್ರಗಿರಿ ಗಿಡಗಳು. ಅರೇಬಿಕಾದಲ್ಲೇ ಚಂದ್ರಗಿರಿ ಅನ್ನೋ ಒಂದು ತಳಿ, ಆ ತಳಿಯಲ್ಲಿರೋ ಗಿಡಗಳು ಇವೆಲ್ಲ. ಮತ್ತು ಈಗ ರೋಬೆಸ್ಟದಲ್ಲಿ ತಳಿ ಬಂದರೆ ಇದು ಡ್ರಾಪ್ ತಳಿ ಅಂತ ಹೇಳ್ತಾರಲ್ಲ, ಆ ತಳಿದು ಗಿಡಗಳು. ಇದೆಲ್ಲ ರೋಬೆಸ್ಟದಲ್ಲಿ ಡ್ರಾಪ್ ತಳಿ ಅನ್ನೋ ಗಿಡಗಳು. ಇದು ಇದೆಲ್ಲ ಡ್ರಾಪ್ ತಳಿ. ಓಲ್ಡ್ ರೋಬಸ್ಟ. ಓಕೆ, ಇನ್ನೊಂದು ತಳಿ ಇದೆ ಇಲ್ಲಿ, ಅದು ಓಲ್ಡ್ ರೋಬಸ್ಟ ಅನ್ನೋ ತಳಿ. ಆ ತಳಿ ಹೇಗಿರುತ್ತೆ ನೋಡೋಣ. ಆ್ಯಕ್ಚುಲಿ ತುಂಬ ಹೆಚ್ಚಿನದಾಗಿ ಏನು ಡಿಫ್ರೆನ್ಸ್ ಇರೋಲ್ಲ, ಸ್ವಲ್ಪದಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಇದೆಲ್ಲ ಓಲ್ಡ್ ರೋಬಸ್ಟ. ರೋಬಸ್ಟದಲ್ಲೇ ಇನ್ನೊಂದು ತಳಿಯಾಗಿರೋಂಥ ಓಲ್ಡ್ ರೋಬಸ್ಟಗಳು.
ಕಾಫಿ ಹಣ್ಣುಗಳನ್ನ ಕೊಯ್ದು ಅದನ್ನು ಪಲ್ಪಿಂಗ್ ಮಾಡಿ ಒಣಗಾಕಿಸಿ ಕಾಫಿ ಹಣ್ಣಿಂದ ಕಾಫಿ ಬೇಳೆಗಳಾಗಿ ಕನ್ವರ್ಟ್ ಮಾಡೋದು ಅಷ್ಟು ಹೇಳಿದಷ್ಟು ಸುಲಭದ ಕೆಲಸ ಅಲ್ಲ. ಅದು ಮಿನಿಮಮ್ ಒಂದು 2 to 3 ಡೇಸ್ ಪ್ರೊಸೀಜರ್ ಹಿಡಿಯುತ್ತೆ. ಸೊ ಆ ಪ್ರೊಸೀಜರ್ಸ್ನೆಲ್ಲ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ, ಬನ್ನಿ. ಎಲ್ಲರೂ ಕಾಫಿ ಕುಯ್ದು ಹಣ್ಣುಗಳನ್ನ ತೊಗೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಕೆಲವು ಕಡೆ ಎಲ್ಲ ಹಣ್ಣು ತಗೊಬಂದು ಕಣದಲ್ಲಿ ಎಷ್ಟು ಕೆ ಜಿ ಕುಯ್ತಾರೆ ಅಂತ ಕೌಂಟ್ ಮಾಡ್ತಾರೆ. ಇನ್ನು ಕೆಲವು ಪ್ಲೇಸಲ್ಲಿ ತೋಟದಲ್ಲೇ ಕೌಂಟ್ ಮಾಡಿ ದೆನ್ ಹಣ್ಣುಗಳನ್ನ ತೊಗೊಂಬರ್ತಾರೆ. ಸೊ ಇಲ್ಲಿ ಆಲ್ರೆಡಿ ಎಲ್ಲ ಲೆಕ್ಕ ಆಗಿದೆ, ತೂಕ ಎಲ್ಲ ಆಗಿದೆ. ಸೊ ಇವಾಗ ಕಣಕ್ಕೆ ಬರ್ತಾ ಇದ್ದಾರೆ. ಆ್ಯಂಡ್ ಬಿಫೋರ್ ನಾವೇನು ಕಾಫಿ ಹಣ್ಣನ್ನ ಕುಯ್ದು ಪಲ್ಪಿಂಗ್ ಮಾಡಿ ಒಣಗಿ ಹಾಕಿರ್ತೀವಲ್ಲ ಅದನ್ನ ಈ ಥರ ಎಲ್ಲ ಗುಡ್ಡೆ ಮಾಡಬೇಕು, ಮೀನ್ಸ್ ರಾಶಿ ಮಾಡಬೇಕು. ಯಾಕಂದರೆ ಈವ್ನಿಂಗ್ ಆಗ್ತಿರುವಾಗ ರಾಶಿ ಮಾಡಿ ಈ ಥರ ಟಾರ್ಪಸ್ನೆಲ್ಲ ಹಾಕಿ ಕ್ಲೋಸ್ ಮಾಡಿಡಬೇಕು. ದೆನ್ ಮಾರ್ನಿಂಗ್ ಸೂರ್ಯನ ಬೆಳಕಿಗೆ ಮತ್ತೆ ಅದನ್ನೆಲ್ಲ ಓಪನ್ ಮಾಡಿ ಈ ಥರ ಕ್ಲೀನಾಗಿ ಬಿಡಿಸಿಡಬೇಕು. ಆವಾಗ ಮಾತ್ರ ಕಾಫಿ ಹಣ್ಣು ಕ್ಲೀನಾಗಿ ಒಣಗಿ ಕಾಫಿ ಬೇಳೆಗಳಾಗಿ ಕನ್ವರ್ಟ್ ಆಗೋದು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಪಲ್ಪಿಂಗ್ ಮಷಿನ್ಸು. ಇದು ಪಲ್ಪಿಂಗ್ ತೊಟ್ಟಿ ಆ್ಯಕ್ಚುಲಿ. ಈ ತೊಟ್ಟಿಗೆ ಹಣ್ಣುಗಳನ್ನ ಹಾಕಬೇಕು. ತುಂಬ ದೊಡ್ಡ ಎಸ್ಟೇಟ್ಗಳಲ್ಲಿ ತುಂಬ ದೊಡ್ಡದಾಗಿ ಪಲ್ಪಿಂಗ್ ಮಷಿನ್ಸ್ ಇರುತ್ತೆ. ಇದು ಪುಟ್ಟ ಎಸ್ಟೇಟ್ ಆಗಿರೋದ್ರಿಂದ ಮಷಿನ್ಸ್ ಕೂಡ ಪುಟ್ಟದಾಗಿದ್ದಾವೆ. ಸೊ ನೋಡಿದೆಲ್ಲವೂ ಕೂಡ ಪಲ್ಪಿಂಗ್ ಮಷಿನ್ಸೇ. ಹೇಳಿದಷ್ಟು ಈಸಿ ಇರೋಲ್ಲ ಪಲ್ಪಿಂಗ್ ಮಾಡೋದು. ನೈಟೆಲ್ಲ ಮಾಡೋದಿರುತ್ತೆ ನಿದ್ದೆಗೆ ಇಟ್ಕೊಂಡು. ಆ್ಯಕ್ಚುಲಿ ಅರೇಬಿಕಾ ಮತ್ತು ರೋಬಸ್ಟ ಎರಡಕ್ಕೂ ಡಿಫ್ರೆನ್ಸ್ ಇರೋದ್ರಿಂದ ಅರೇಬಿಕಾ ಹಣ್ಣನ್ನು ಒಂದೇ ಸಲ ಪಲ್ಪಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಬಟ್ ರೋಬಸ್ಟನ ನಾವು 2 ಸಲ ಮಾಡಬೇಕಾಗುತ್ತೆ, ಒಂದು ಪಲ್ಪಿಂಗ್ ಇನ್ನೊಂದು ವಾಷಿಂಗ್. ಈಗ ನೋಡಿ ಪಲ್ಪಿಂಗ್ ಸ್ಟಾರ್ಟ್ ಆಗಿದೆ. ಈ ಥರ ತೊಟ್ಟಿಗೆ ಹಣ್ಣುಗಳೆಲ್ಲ ಹಾಕ್ಕೊಂಡು ಅದಕ್ಕೆ ಚೂರು ನೀರು ಬಿಟ್ಕೊಬೇಕು ಒಂದು ಪೈಪಲ್ಲಿ. ಯಾಕಂದರೆ ಹಣ್ಣುಗಳೆಲ್ಲ ಹೋಗ್ಬೇಕಲ್ಲ, ಮೂವ್ ಆಗಬೇಕಲ್ಲ, ಅದಕ್ಕೋಸ್ಕರ. ಸೊ ಈ ಹಣ್ಣುಗಳೆಲ್ಲ ಇದ್ರ ಮೂಲಕ, ಈ ಪೈಪ್ ಮೂಲಕ ಬಂದು ಇಲ್ಲಿ ಇನ್ನೊಂದು ಥರ ಚಿಕ್ಕದಾಗಿ ತೊಟ್ಟಿ ಇರುತ್ತೆ, ಅದಕ್ಕೆ ಬೀಳುತ್ತೆ. ಅಂದರೆ ಇದರಲ್ಲಿ ಕೆಲವೊಂದು ಈ ಒಣಗಿ ಹೋಗಿರೋ ಹಣ್ಣೆಲ್ಲ ಮೇಲ್ಗಡೆ ತೇಲುತ್ತಲ್ಲ, ಅದನ್ನೆಲ್ಲ ತೆಗೆದು ಅದನ್ನು ಸಪ್ರೇಟ್ ಮಾಡಿ ಬೇರೆ ಕಡೆ ಚೆರ್ರಿ ಅಂತ ಹೇಳಿಬಿಟ್ಟು ಒಣಗಿಸ್ತಾರೆ. ದೆನ್ ಅದರಲ್ಲಿ ಬಂದ ಹಣ್ಣೆಲ್ಲ ಈ ಪೈಪ್ ಮೂಲಕ ಹೋಗಿ ಈ ಪಲ್ಪಿಂಗ್ ಮಿಷಿನ್ಸಿಗೆ ಬೀಳುತ್ತೆ. ಸೊ ಈ ಪಲ್ಪಿಂಗ್ ಮಿಷಿನ್ಸಿಗೆ ಬಿದ್ದಾಗ ಆ ಹಣ್ಣಿನ ಸಿಪ್ಪೆ ಸಪ್ರೇಟ್ ಆಗುತ್ತೆ ಮತ್ತು ಬೀಜ ಸಪ್ರೇಟ್ ಆಗುತ್ತೆ. ಬಟ್ ಇದು ರೋಬಸ್ಟ ಹಣ್ಣಾಗಿರೋದ್ರಿಂದ ಇದನ್ನ ಒಂದು ಸಲ ಪಲ್ಪಿಂಗ್ ಮಾಡಿ ಮತ್ತು ನೆಕ್ಸ್ಟ್ ಡೇ ವಾಷಿಂಗ್ ಮಾಡಬೇಕು. ಬಿಕಾಸ್ ಇದ್ರ ಸಿಪ್ಪೆ ತುಂಬ ದಪ್ಪ ಇರುತ್ತೆ. ಆ ಕಾರಣಕ್ಕೋಸ್ಕರ 2 ಟೈಮ್ಸ್ ಇದನ್ನು ಪಲ್ಪಿಂಗ್ ಮಾಡಬೇಕಾಗುತ್ತೆ. ಒಂದು ಪಲ್ಪಿಂಗ್ ಅಂತ ಮಾಡಬೇಕು, ಇನ್ನೊಂದು ವಾಷಿಂಗ್ ಅಂತ ಮಾಡಬೇಕು. ನೋಡಿ ಈ ಥರ ಪ್ರೊಸೆಸಿಂಗ್ ಆಗ್ತಿರತ್ತೆ. ಆ ಹಣ್ಣುಗಳೆಲ್ಲ ಪಲ್ಪಿಂಗ್ ಆಗಿ ಈ ಥರ 2 ತೊಟ್ಟಿ ಇರುತ್ತೆ, ಅದ್ರಲ್ಲಿ ಸ್ಟೋರ್ ಮಾಡಿರ್ತಾರೆ. ಸೊ ಇದೆರಡು ಸ್ಟೋರ್ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ವಾಷಿಂಗ್ ಮಾಡಬೇಕು. ಆ್ಯಂಡ್ ಪಲ್ಪಿಂಗ್ ಮಾಡಿದಾಗ ಆ ಸಿಪ್ಪೆ ಎಲ್ಲ, ಹಣ್ಣಿನ ಸಿಪ್ಪೆ ಇರುತ್ತಲ್ಲ, ಅದೆಲ್ಲ ಕಡೆ ವೇಸ್ಟೇಜ್ ಗೊಬ್ಬರ ಆಗಿ ಹೋಗ್ತಿರತ್ತೆ. ಈ ಥರ ಪಲ್ಪಿಂಗ್ ಮಾಡ್ತಿರುವಾಗ ಈ ಮಷಿನ್ ಸೌಂಡನ್ನ ಕೇಳೋಕ್ಕಾಗಲ್ಲ. ಈ ಜನ್ರೇಟ್ ಸೌಂಡು ಇರುತ್ತೆ, ದೆನ್ ಆ ಮಷಿನ್ ಸೌಂಡು ಇರುತ್ತೆ, ಕೇಳೋಕ್ಕಾಗ್ತಿರಲ್ಲ. ತುಂಬಾ ಕಷ್ಟ ಈ ಪಲ್ಪಿಂಗ್ ಮಾಡೋದು, ಅಷ್ಟು ಈಸಿ ಅಲ್ಲ. ಒಂದ್ಸಲ ನೀವೇ ಆ ಸೌಂಡನ್ನ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ಲ ಸೌಂಡ್ ಹೇಗಿತ್ತು ಅಂತ. ಸೊ ಮಧ್ಯರಾತ್ರಿ ಎಲ್ಲ ಪಲ್ಪಿಂಗ್ ಮಾಡಬೇಕು ಈ ಸೌಂಡ್ಗಳ ಮಧ್ಯೆ. ಸೊ ನಮ್ಮ ಕಾಫಿ ನಾಡಿನ ಜನಗಳಿಗೆಲ್ಲ ಅಭ್ಯಾಸ ಆಗಿದೆ, ಬಿಕಾಸ್ ಇಲ್ಲಿ ಪಲ್ಪಿಂಗ್ ಮಾಡೇ ಮಾಡ್ತೀವಿ ಕಾಫಿ ಸೀಸನಲ್ಲಿ, ಹಾಗಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಸೊ ಇದು ನೋಡಿ ಪಲ್ಪಿಂಗ್ ಮಾಡಿ ಸ್ಟೋರ್ ಮಾಡಿಟ್ಟಿರೋಂಥ ಕಾಫಿ ಬೆಳೆಗಳು. ಸೊ ಪಲ್ಪಿಂಗ್ ಮಾಡಿ ನೆಕ್ಸ್ಟ್ ಡೇ ಇದನ್ನು ವಾಷಿಂಗ್ ಮಾಡಬೇಕು. ಈ ಥರ 1 ಡೇ ಸ್ಟೋರ್ ಮಾಡಿಟ್ಟು ಆಮೇಲೆ ವಾಷಿಂಗ್ ಮಾಡಬೇಕು. ಇದು ನೋಡಿ ಆಲ್ರೆಡಿ ಪಲ್ಪಿಂಗ್ ಮಾಡಿ ವಾಷಿಂಗ್ ಮಾಡಿ ಬಿಟ್ಟಿರೋಂಥ ಬೆಳೆಗಳು. ಇದನ್ನು ನೆಕ್ಸ್ಟು ಕಣಕ್ಕೆ ತಗೊಂಡೋಗಿ ಹಾಕಿ ಡ್ರೈ ಆಗ್ಲಿಕ್ಕೆ ಬಿಡಬೇಕು.
ಇದು ಆಲ್ರೆಡಿ ಒಣಗಲಿಕ್ಕೆ ಹಾಕಿರೋಂಥ ಕಾಫಿಗಳನ್ನ ರಾಶಿ ಮಾಡಿ ಮುಚ್ಚಿಟ್ಟಿರೋದು. ಅಂದರೆ ಈವ್ನಿಂಗ್ ಆಗ್ತಿದ್ದಾಗೆ ಹಾಗೆ ಮಾರ್ನಿಂಗ್ ಇಬ್ನಿ ಬೀಳುತ್ತಲ್ಲ, ಸೊ ನೆಂದು ಹೋಗುತ್ತೆ, ಕ್ಲೀನಾಗಿ ಡ್ರೈ ಆಗೋದಿಲ್ಲ ಅಂತ ಈ ಥರ ಮುಚ್ಚಿಡಬೇಕು. ಆವಾಗಲೇ ತೋರಿಸಿದ್ನಲ್ಲ, ಪಲ್ಪಿಂಗ್ ಮಾಡಿ ವಾಷಿಂಗ್ ಮಾಡಿ ಅಲ್ಲಿ ತೊಟ್ಟಿಲಿ ಸ್ಟೋರ್ ಮಾಡಿ ಇಟ್ಟಿದ್ರಲ್ಲ, ಆ ಬೇಳೆಗಳನ್ನ ಒಣಗಾಕ್ಲಿಕ್ಕೆ ಈ ಥರ ಕಣಕ್ಕೆ ಹೊತ್ಕೊಬಂದು ಹಾಕಬೇಕು. ಈ ಥರ ಫಸ್ಟು ರಾಶಿ ರಾಶಿ ಹಾಕಿ ಅದಾದಮೇಲೆ ಅದನ್ನು ಸ್ಪ್ರೆಡ್ ಮಾಡಬೇಕು ನೀಟಾಗಿ ಡ್ರೈ ಆಗೋ ಥರ. ಇದನ್ನು ಒಣಗಾಕೋ ಕಣಗಳು ಕೂಡ ಅಷ್ಟೇ ನೀಟಾಗಿರಬೇಕು. ನೋಡಿ ಈ ಥರ ಸ್ಪ್ರೆಡ್ ಮಾಡಬೇಕು ಅದನ್ನೆಲ್ಲ. ನೋಡಿದ್ರಲ್ಲ ಎಷ್ಟೊಂದೆಲ್ಲ ಪ್ರೊಸೀಜರ್ಸ್ ಇದ್ದಾವೆ ಅಂತ. ಸೊ ಈ ಪ್ರೊಸೀಜರೆಲ್ಲ ಕಂಪ್ಲೀಟ್ ಆಗೋಕ್ಕೆ 2 to 3 days ಬೇಕು. ಈಗ ಆಲ್ರೆಡಿ ಕಣಕ್ಕೆ ಹಾಕಿರೋ ಕಾಫಿಗಳಿದಾವಲ್ಲ, ಇದು ಒಣಗಲಿಕ್ಕೇ ನಮಗೆ ಮಿನಿಮಮ್ 3 days ಅಂತೂ ಬೇಕು. ಅದನ್ನು ಕ್ಲೀನಾಗಿ ಚೆಕ್ ಮಾಡಬೇಕು, ಅದು ಒಣಗಿದೆಯಾ ಇಲ್ವಾ, ಬೇಳೆ ಬಂದಿದೆಯಾ ಇಲ್ವಾ ಅಂತ ಈ ಥರ ಚೆಕ್ ಮಾಡ್ತಾರೆ. ಅದನ್ನು ಕಚ್ಚಿ ಚೆಕ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ಕಾಫಿ ಕ್ಲೀನಾಗಿ ಒಣಗಿದ ಮೇಲೆ ಅದನ್ನು ಮೂಟೆ ಮಾಡಿಟ್ಟು ಸೇಲ್ ಮಾಡ್ತಾರೆ. ಒಂದೊಂದು ವರ್ಷದಲ್ಲಿ ಒಂದೊಂದು ಥರ ರೇಟ್ ಇರುತ್ತೆ. ಸೊ ರೇಟಿಗೆ ತಕ್ಕನಂಗೆ ಚೆನ್ನಾಗಿ ರೇಟ್ ಇತ್ತು ಅಂದರೆ ಆ ವರ್ಷದಲ್ಲೇ ಸೇಲ್ ಮಾಡ್ತಾರೆ. ಇಲ್ಲ ಅದನ್ನು ಸ್ಟೋರ್ ಮಾಡಿಟ್ಟು ಚಂದ ರೇಟ್ ಬಂದಮೇಲೆ ಸೇಲ್ ಮಾಡಿ ಚಂದ ಮಾಡಿ ದುಡ್ಡು ಮಾಡ್ತಾರೆ. ಸೊ ಇದಾಗಿತ್ತು ಈ ದಿನದ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಕೊಡೋ ಮಾಹಿತಿಲಿ ಏನಾದರೂ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಇದ್ದರೆ ಅದನ್ನು ತಿದ್ದಿ, ನಿಮಗೇನಾದರೂ ಇದಕ್ಕಿಂತ ಹೆಚ್ಚಿನದಾಗಿ ಮಾಹಿತಿ ಗೊತ್ತಿದ್ದರೆ ಅದನ್ನು ನನಗೂ ತಿಳಿಸಿ, ಬೇರೆಯವ್ರಿಗೂ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.